ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನ ಹೆಸರು ಚಂದ್ರಪ್ಪ ಹಿಮಣ್ಣ ಗುಂಗೆ, ಬೇಲೂರು ಬಸವ ಕಲ್ಯಾಣದಿಂದ ಬಂದಿದ್ದೇವೆ. ಇವತ್ತ ಬಾದಾಮಿ ಅಂತಕ್ಕಂಥ ಐತಿಹಾಸಿಕ ಸ್ಥಳಕ್ಕೆ ಬಂದಿದ್ದೀವಿ. ಈ ಕಡೆ ಅಣ್ಣ ಬಸವಣ್ಣನವರ ಬಸವನ ಬಾಗೇವಾಡಿ ಕೂಡಲ ಸಂಗಮ, ಈ ಕಡೆ ಈ ಬಾದಾಮಿ ಪಟ್ಟದಕಲ್ಲು ಐಹೊಳೆ ಈ ಭಾಗ ನೋಡಲು ಬಹಳ ಚೆನ್ನಾಗಿ ಆಗಿದೆ, ಸುಂದರವಾಗಿದೆ. ಆದ್ದರಿಂದ ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಬಸವ ಕಲ್ಯಾಣದಲ್ಲಿ ಕೂಡ 12ನೇ ಶತಮಾನದ ಒಂದು ಇತಿಹಾಸ ಅನುಭವ ಮಂಟಪ ಆಗ್ತಾ ಇದೆ. ಅಲ್ಲಿ ಕೂಡ ಅವತ್ತಿನ ಕಾಲದಲ್ಲಿ ಶರಣರು ಬರೆದಿರ್ತಕ್ಕಂಥ ವಚನಗಳು ಈ ಮಾನವ ಲೋಕಕ್ಕೆ ಕಲ್ಯಾಣವಾಗಲಿದೆ. ಅಲ್ಲಿ ಕೂಡ ಬಸವ ಕಲ್ಯಾಣಕ್ಕೆ ತಾವೆಲ್ಲರೂ ಈ ಭಾಗದ ಜನರು ಬರಬೇಕಂತ ಹೇಳಿ ವಿನಂತಿಸ್ಕೊಳ್ತಾ, ಈಗ ಒಂದು ಚನ್ನ ಬಸವಣ್ಣನವರ ವಚನ. ಧರೆ ಹಚ್ಚಿ ಕಲೆ ಹಚ್ಚಿ ರಾಜರಳಿದು ನೀತಿಯ ತಪ್ಪಿ ಕೀಳಾದ ಜನಕ್ಕೆ ಏಳಿಗೆ ನಿತ್ತು ಪುರವಣಿಪ ಕಾಲಕ್ಕೆ ಶರಣರು ಬಂದಾರು ಎನ್ನಿರಿ. ಕಲ್ಯಾಣ ಪಟ್ಟಣವ ಕಟ್ಟಿತ್ತು, ಘನ ವೈಭವದಿಂದ ಮೆರೆದಿತ್ತು, ದಿಕ್ಕು ದಿಕ್ಕಿಗೆ ಬಸವ ಧ್ವಜ ಮೆರೆದಾವು. ಕೂಡಲ ಚನ್ನ ಸಂಗಮ ದೇವ ಬಸವಣ್ಣನವರ ತತ್ವದಿಂದ ಮಾತ್ರ ಬದುಕಿತ್ತು ಈ ಲೋಕವೆಲ್ಲ ಅಂಥೇಳಿ ಚನ್ನ ಬಸವಣ್ಣವರು ಬರೆದಿದ್ದಾರೆ. ಇವತ್ತು ಮಾನವ ಕಲ್ಯಾಣಕ್ಕಾಗಿ ನಮ್ಮ ನಡೆ ನುಡಿ ವಿಚಾರ ಆಚಾರಗಳೆಲ್ಲವೂ ದೇಹವೇ ದೇವಸ್ಥಾನವಿದೆ ಅಂಥೇಳಿ ನಂಬಿ ನಮ್ಮ ಒಳಗಿನ ಆತ್ಮಶುದ್ಧಿಯನ್ನು ಇಟ್ಟುಕೊಂಡು ಎಲ್ಲರೂ ನಮ್ಮವರೆಂದು ಅಪ್ಪಿಕೊಂಡು ಬದುಕುವ ಬಸವ ಕಲ್ಯಾಣ ಮತ್ತು ಈ ಬಾದಾಮಿ ಇಂತಹ ಒಂದು ಜಾಗಗಳನ್ನು ನಾವೆಲ್ಲರೂ ನೋಡಿ ಆನಂದ ಪಡೋಣ ಅಂತ ಹೇಳ್ತಾ, 150 ಕೋಟಿ ಭಾರತೀಯರಿಗೆ ಬಾದಾಮಿ ಭಾಗದಿಂದ ಕೋಟಿ ಶರಣಾರ್ಥಿ.